ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ರಾಜ್ಯದ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ರಾಜಕೀಯ ರಂಗೇರಲು ಶುರುವಾಗಿದೆ. ಯಾಕೆ ಅಂದ್ರೆ 2026ರಿಂದ 31ನೇ ಸಾಲಿನ ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆಗೆ ರಾಜ್ಯ ಸರ್ಕಾರ ಈಗಾಗಲೇ ಮುಹೂರ್ತ ಫಿಕ್ಸ್ ಮಾಡಿದೆ. ಹಾಲಿ ಇರೋ ಪಂಚಾಯಿತಿಗಳ ಅವಧಿ ಮುಗಿಯೋಕೆ ಮೊದಲೇ ಎಲೆಕ್ಷನ್ ಪ್ರಕ್ರಿಯೆ ಮುಗಿಸಬೇಕು ಅಂತ ಪಂಚಾಯತ್ ರಾಜ್ ಇಲಾಖೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದೆ. ಹಳ್ಳಿಗಳಲ್ಲಿ ಮೀಸಲಾತಿ ಲೆಕ್ಕಾಚಾರ, ಮತದಾರರ ಪಟ್ಟಿ ಪರಿಷ್ಕರಣೆ ಈಗಿಂದಲೇ ರಿಯಾಯಿತಿ ಶುರುವಾಗ್ತಾ ಇದೆ. ನಿಮ್ಮೂರಿನ ಪಂಚಾಯಿತಿ ಚುನಾವಣೆ ಯಾವಾಗ? ಸರ್ಕಾರ ಕೊಟ್ಟಿರೋ ಡೆಡ್ಲೈನ್ ಏನು? ನೋಡೋಣ ಬನ್ನಿ. ರಾಜ್ಯದ ಹಳ್ಳಿಗಳಲ್ಲಿ ಇನ್ಮುಂದೆ ಚುನಾವಣಾ ಸದ್ದು ಜೋರಾಗಲಿದೆ. 2020ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಗ್ರಾಮ ಪಂಚಾಯಿತಿಗಳ ಆಡಳಿತ ಅವಧಿ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. 2026ರ ಮಾರ್ಚ್ ಒಳಗೆ ಎಲ್ಲಾ ಪಂಚಾಯಿತಿಗಳ ಅಧಿಕಾರಾವಧಿ ಪೂರ್ಣಗೊಳ್ಳಲಿದ್ದು, ಅದಕ್ಕೂ ಮುನ್ನವೇ ಹೊಸ ಸದಸ್ಯರನ್ನ ಆಯ್ಕೆ ಮಾಡಬೇಕಿದೆ. ಹೀಗಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿಗಳು ಈಗಾಗಲೇ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಚುನಾವಣಾ ತಯಾರಿ ನಡೆಸುವಂತೆ ಸೂಚಿಸಿದ್ದಾರೆ. ಇನ್ನು ನಿಯಮದ ಪ್ರಕಾರ ಚುನಾವಣೆ ನಡೆಸೋಕೆ 6 ತಿಂಗಳು ಮುಂಚಿತವಾಗಿಯೇ ಎಲ್ಲಾ ತಾಂತ್ರಿಕ ಸಿದ್ಧತೆಗಳು ನಡೆಯಬೇಕು. ಮತದಾರರ ಪಟ್ಟಿ ಮುದ್ರಣ ಮಾಡೋದು, ವಾರ್ಡ್ಗಳನ್ನ ಮರುವಿಂಗಡಿಸೋದು ಮತ್ತು ಹೊಸ ಮೀಸಲಾತಿ ಪಟ್ಟಿಯನ್ನ ತಯಾರು ಮಾಡೋದು ಜಿಲ್ಲಾಡಳಿತದ ಮುಂದಿರೋ ಸವಾಲ್. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ಅಡಿಯಲ್ಲಿ ಈ ಪ್ರಕ್ರಿಯೆಗಳು ನಡೆಯಲಿದ್ದು, ನಿಗದಿತ ಸಮಯದ ಒಳಗೆ ಈ ಎಲ್ಲಾ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಇನ್ನು ಈ ಚುನಾವಣೆಯ ಮೇಲೆ ರಾಜ್ಯದ ಪ್ರಮುಖ ರಾಜಕೀಯ ಪಕ್ಷಗಳು ಈಗಾಗಲೇ ಕಣ್ಣಿಟ್ಟಿವೆ. ಪಂಚಾಯತ್ ಚುನಾವಣೆ ಅಂದ್ರೆ ಹಳ್ಳಿಗಳಲ್ಲಿ ದೊಡ್ಡ ಹಬ್ಬದಂತೆ. ಮೀಸಲಾತಿ ಅಧಿಸೂಚನೆ ಹೊರಬೀಳುತ್ತಿದ್ದಂತೆ ಆಕಾಂಕ್ಷಿಗಳ ಓಡಾಟ ಜೋರಾಗಲಿದೆ. ಮತಗಟ್ಟೆಗಳ ಸಿದ್ಧತೆ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಸಮಗ್ರ ವರದಿಯನ್ನ ಸರ್ಕಾರಕ್ಕೆ ಮತ್ತು ಆಯೋಗಕ್ಕೆ ಸಲ್ಲಿಸೋಕೆ ಜಿಲ್ಲಾಧಿಕಾರಿಗಳಿಗೆ ಡೆಡ್ಲೈನ್ ಕೂಡ ನೀಡಲಾಗಿದೆ. ಇದರಿಂದಾಗಿ ಹಳ್ಳಿ ರಾಜಕೀಯದಲ್ಲಿ ಈಗಾಗಲೇ ಬದಲಾವಣೆಯ ಗಾಳಿ ಬೀಸೋಕೆ ಶುರುವಾಗಿದೆ. ಇನ್ನು ಒಟ್ಟಾರೆ ಹೇಳಬೇಕು ಅಂದ್ರೆ ಗ್ರಾಮ ಪಂಚಾಯಿತಿ ಚುನಾವಣೆ ಅನ್ನೋದು ವಿಧಾನಸಭೆ ಎಲೆಕ್ಷನ್ಗಿಂತಲೂ ಹೆಚ್ಚು ಕುತೂಹಲ ಮೂಡಿಸುತ್ತೆ. ಯಾಕಂದ್ರೆ ಇದು ನೇರವಾಗಿ ಹಳ್ಳಿ ಜನರ ಬದುಕಿನ ಜೊತೆ ಬೆಸೆದಿದೆ. ಸರ್ಕಾರ ಈಗಲೇ ಚುನಾವಣೆ ಸಿದ್ಧತೆಗಳಿಗೆ ಚಾಲನೆ ನೀಡಿರೋದ್ರಿಂದ ಹಳ್ಳಿಗಳಲ್ಲಿ ಅಭ್ಯರ್ಥಿಗಳ ತಯಾರಿ, ಮೀಸಲಾತಿ ಲಾಬಿ ಮತ್ತು ಮತದಾರರನ್ನ ಸೆಳೆಯುವ ಕಸರತ್ತು ಇನ್ಮುಂದೆ ದಿನದಿಂದ ದಿನಕ್ಕೆ ರಂಗೇರಲಿದೆ. 2026ರ ಆರಂಭದಲ್ಲೇ ಹೊಸ ಆಡಳಿತ ಮಂಡಳಿಗಳು ಅಸ್ತಿತ್ವಕ್ಕೆ ಬರೋದು ಈಗ ಗ್ಯಾರಂಟಿ ಆದಂತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.